ಜಾನುವಾರೇನಪ್ಪ. ಹಯ್ಯ ಹೈ, ಅಲ್ಲ ಬರೋದೊಂದ್ 2 ನಿಮಿಷ ಆಗಿದ್ರೆ ಪೂರ ಬೋಳ್ಸ್ಕೆ ಹೋದಿತ್ತು. ಒತ್ಕೆಮ್ಮನ ಹತ್ರ ಹೇಳಿದ್ದೆ ನಾನು, ಈ ತುಂಟು ಜಾನುವಾರ್ನೊಂದು ಬಿಟ್ಟು ಹೊಡಿಬೇಡಿ ಮಾರ್ರ, ನಿಮ್ ಲಕ್ಷ್ಮಿಯರು ಬೇಕು, ಇದ್ರನ್ನೊಂದು ಬಿಟ್ಟು ಹೊಡಿಬೇಡಿ ಅಂತ ಹೇಳಿದ್ದೆ. ಇವತ್ತು ಮತ್ತೆ ಬಿಟ್ಟು ಹೊಡ್ದಾರೇನ? ಎಲ್ಲಿ ಒಂದು ಹೂವಿನ ಗಿಡ ಕಾಣದ್ ಬ್ಯಾಡಪ್ಪ, ಬಂದ್ ಬಾಯ ಹಾಕದಂತ. 2-3 ಇದ್ದಿದ್ದು ಹೋದ ವರ್ಷ ಇದೇ ಬಾಯಿ ಹಾಕಿ ಸತ್ತೇ ಹೋದು. ಇದೊಂದಿತ್ತು, ಇದೊಂದು ಹೆಂಗೋ ಬದಿಕೊಂಡದೆ, ಇದನ್ನೊಂದು ಬಾಯಿಗೆ ಹಾಕೊಂಡು ಹೋಗುವ ಅಂತ ಕಾಯ್ತಾ ಇದೆ ಅಂತ ಕಾಣ್ತದೆ. ನನ್ ಪುಣ್ಯ, ಅದ್ ಬರಕ್ಕೂ ನಾ ಬರಕ್ಕೂ ಸಮ ಆತು. ಇಲ್ಲಂದಿದ್ರೆ ಕೆಲ್ಸ ಕೆಟ್ಟಂಗೆ ಆಗಿತ್ತು ಇವತ್ ಮಾತ್ರ. ಅಲ್ಲ ಎಂತ ಸರ್ಗೋಲ್ ಯಾರು ತೆಗ್ದಕ್ ಹೋಗ್ಯಾರ ಅಂತ, ಗುಂಡೆ ಏನಾರು ತೆಗ್ದಕ್ ಹೋದ್ನಾ? ಸಮ ಆತಲ್ಲ, ಸರ್ಗೋಲ್ ತೆಗ್ದಿಟ್ಟು ಹೋಗ್ಯಾರೆ. ಮತ್ತೆಂತ ಜಾನುವಾರು ಒಳಗಡೆ ಬರ್ದೇ ಇರ್ತಾವ? ನಮ್ಮನೆ ಗುಂಡನ ಹತ್ರ ನನ್ನ ಅಂದಾಜ್ 1000 ಸರಿ ಹೇಳನೇನ, ಜಾನುವಾರು ಪೂರಾ ಒಳಗಡೆನೆ ಬರ್ತದೆ, ಎಲ್ಲಾರು ಹೋತಾ ಸರ್ಗೋಲ್ ಹಾಕಿಟ್ಟು ಹೋಗಂತ ಅಂದ್ರೆ ಅವನ್ ಕೈಗೊಂದು ಎಂತ ಬರೋದೇನಪ್ಪ. ಒತ್ಗೆಮ್ಮನ ಹತ್ರನೇ ಹೇಳ್ಬೇಕು, ಇದೊಂದ್ ಜಾನುವಾರನ್ನ ಬಿಟ್ಟು ಹೊಡಿಬೇಡಿ, ಅದು ಈ ಕಡೆ ಅಂತೂ ಮುದ್ದಾಮ್ ಬಿಟ್ಟು ಹೊಡಿಬೇಡಿ ಅಂತ ಹೇಳ್ಬರ್ಬೇಕು. ಗಂಟೆ ಎಷ್ಟಾದೇನಪ್ಪ? ನಮ್ಮನೆ ಗುಣ್ಸು ತೋಟಕ್ಕೆ ಹೋದವ್ರ ತಿಂಡಿಗೆ ಬರೋ ಟೈಮ್ ಆತು. ನಂದಿನ್ನೂ ಕೊಡಬಾಗಲ್ಲ. ತಮಣಿ, ಏ ತಮಣಿ, ನಿಂಗೇನ್ ಟೈಮ್ ಆಗಲ್ಲೇನಲ್ಲ? ಬೆಳಕು ಬಿಡ್ಲೇನ ನಿಂಗ ಅಲ್ಲೇನಾ? ಸಾಲೆ ರಜೆ ಕೊಟ್ಟಾಗಿಂದ ಒಂದೇ ಆಗಿ ಹೋತಲ್ಲ ಮಾರಯ್ಯ. ಹೇಳನ ಅಮ್ಗೆ ಅಂತಾರು ಸಹಾಯ ಮಾಡ್ಕೊಡನ, ಏನ್ ಕೇಳದ್ ಬ್ಯಾಡ, 3 ಹೊತ್ತು ಮಲಗದು, ನೀನಿದ್ದೆ ಮಾಡ್ದೆ ಹೋಗಕ್ಕೆ. ತಮಣಿ, ಏ ತಮಣಿ, ನಿನ್ನ ಕಿಮಿಗ್ ಬೆಂಕಿ ಹೆಟ್ಟಕ್ಕೆ, ನಿನ್ನ ಕಿಮಿಗೆಂತ ಹೊಟ್ಟೆ ಬಿದ್ದಿರೋದೇನಾ? ನಿಲ್ಲು, ನಿಮ್ಮ ಅಪ್ಪಾಜಿ ತೋಟಕ್ಕೆ ಹೋದವರು ಬರೋ ಟೈಮ್ ಆತು, ಬಂದ್ರೆ ಮಗ್ಳು ಹುಡಿ ಮಾಡ್ತಾರೀಗ, ನೋಡ್ತಾ ಇರೋ. ನಿಂಗ್ ಖರ್ಚಿಗೆ ಬೇಕಾಗಿರೋದೇಯ, ಮತ್ ಎಂತದಲ್ಲ. ಮಾನ ಮರ್ಯಾದೆ ಇದ್ದವ್ರಿಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗದಪ್ಪ. ನೀ ಅಂತ ಪೂರಾ ಬಿಟ್ಟಿಯೇನಲ್ಲ ಪರ್ದೇಸಿಂತಂದು. ನಾ ಬೆಳಗುನೆ ಎದ್ದು ಅಂಗಳಕ್ಕೆ ನೀರ್ ಹಾಕಿ ಎಲ್ಲ ಅಂಗಳೆಲ್ಲ ಬೊಳ್ದು ದೇವ್ರ ಪೂಜೆ ಎಲ್ಲ ಮಾಡಿ ಕಡುಬು ಮಾಡಕ್ ಬಂದೇನಿ. ಇನ್ನೂ ತನಕ ನಿಂಗೆ ಬೆಳಕು ಬಿಡ್ಲ. ನಿನ್ನೇನೆ ಹೇಳಿದ್ದೆ, ತಮಣಿಯೇ ಆ ತರಕಾರಿ ಗಿಡ ಪೂರಾ ಒಣಗ್ ಹೋಗ್ಯದೆ, 1-2 ಕೊಡ ನೀರ್ ತಗೋಗ್ ಹಾಕ, ಪಾಪ ಅದು ಒಣಗ್ ಹೋಗ್ಯದೆ ಹೇಳ್ದೆ ನಿನ್ನೆ. ಆತಮ್ಮ ನಾಳೆ ಮಾಡ್ತೀನಂತ ಹೇಳ್ದವ, ಇನ್ಯಾವಾಗ ಹಾಕದು? ಆತಲ್ಲ ಇವತ್ತು ಹಾಕಿ, 1 ನಯಾ ಪೈಸಾ ಕೆಲ್ಸ ಆಗಲ್ಲ. ಎಂತ ಒಟ ಒಟ ಮಾಡ್ತಾಳೆ ಎಂತೇನಪ್ಪ, ಮಲಗಕ್ಕೂ ಬಿಡಲ್ಲ. ನಿನ್ನ ಎದ್ದು ಬಂದ್ರೆ ಮಗ್ಳು ಹೊಡೆ ಮಾಡ್ತೀನೀಗ. ವರ್ದಿಸಿಂತಂದು ಮಲಗಕ್ ಬಿಡಲ್ಲಂತೆ. ಟೈಮ್ ಎಷ್ಟಾದಂತ ನೋಡಿ ಏನಾ? ನೀನಿದ್ದೆ ಮಾಡ್ದೆ ಹೋಗಕ್ಕೆ ಟೈಮ್ ನೋಡಲ್ಲಿ, 10:15 ಆಗ್ಯದೆ. ಇದೆಂತ ಮಲಗ ಟೈಮ ನೀನು? ರಾತ್ರಿ ಅಂತ ಯಕ್ಷಗಾನಕ್ಕೆ ಹೋಗಿದ್ಯಾ? ನಾ ಮಲ್ಗಕ್ಕಿಂತ ಮುಂಚೆ ಹೋದ್ ಮಲ್ದವಲ್ಲ ನೀನು. ಮತ್ತೆ ಹೇಳಕ್ ಬತಾನೆ ವಟ ವಟ ಮಾಡ್ತಾಳಂತ. ನಿನ್ನಿದ್ದೆ ಮಾಡ್ದೆ ಹೋಗಕ್ಕೆ ಲಘುನ್ ಕಡ್ಬೊಂದ್ ಮಾಡಿ ಅಡ್ಗೆನೂ ಲಘುನ್ ಮಾಡಿ ಮುಗಿಸ್ಬೇಕು. ನಾನಾರು ಹೋಗಿ ತರಕಾರಿ ಗಿಡಕ್ಕೆ ನೀರಾರು ಹಾಕ್ ಬರ್ಬೇಕು. 2 ದಿನ ಆತು ಹಿಂಗಂತ ನೀರ್ ಕಾಣಿಸಿಲ್ಲ ಗಿಡಕ್ಕೆ. ಎಲ್ಲ ನಾನೇ ಮಾಡ್ಕೂ ಸಾಯ್ಬೇಕು. ಈ ಮಕ್ಕಳಿಗೆಲ್ಲ ನಾವು ಸಾಕೋದೊಂದೇ ಬಂತೇನಂತ ಕಾಣ್ತದೆ.
ನಮ್ಮ ಕೈ ಕಲ್ಸದ್ ಕಾಲಕ್ಕೆ ಇವೆಲ್ಲ ನೋಡವ. ಹೇಳಕ್ ಹೋದ್ರೆ ಇವಕ್ಕೆಲ್ಲ ನಾವು ವಟ ವಟ ಮಾಡ್ದಂಗ ಆಗದು. ಅದ್ಗೆಮ್ಮ, ಓ ಅದ್ಗೆಮ್ಮ, ಅದಿರೇನ್ರಿ? ಸರೋಜ ಕೂಗ್ದಂಗ ಆತೇದೆ. ಕೂ ಸರೋಜ್ಞನೆ, ಇಲ್ಲೇ ಅದೀನ್ ಕಣೆ, ಅಡ್ಗೆ ಕೊನೆಗದೀನಿ. ಥೋ ಮರ್ರ, ಎಲ್ಲೆಲ್ಲಂತ ಹುಡ್ಕದ್ರಿ ನಿಮ್ನ? ತೋಟ ಪೂರ ಸುತ್ತ ಹಾಕೊಂಡ್ ಬಂದೆ ನಾನು. ಇಲ್ಲೇ ಅಡ್ಗೆ ಕೊನೆಗದೀನ್ ಕಣೆ, ಬಾ ಒಳ್ಗೆ. ಇಲ್ಲೇ ಅದಿರೇನ್ರಿ? ನಾ ಎಲ್ಲೆಲ್ಲಂತ ಹುಡ್ಕದ್ ಮಾರ್ರ ನಿಮ್ನ? ತೋಟ ಎಲ್ಲ ಸುತ್ತ ಹಾಕೊಂಡು ಮುಂದ ಅಂಗಳೆಲ್ಲ ನೋಡ್ಕೊ ಬಂದೆ. ನೀವ್ ನೋಡಿದ್ರೆ ಇಲ್ಲದಿರ. ಎಂತದ್ರಿ, ಕೊಡ್ಬಿನ ಕೆಲ್ಸ ಇನ್ನೂ ಆಗ್ಲಿಲ್ಲ ಅಂತ? ಹೌದ್ ಕಣೆ, ಇವತ್ ಹೇಳದ್ ಸ್ವಲ್ಪ ತಡ ಆಗೋತು. ಹೌದೇನ್ರಿ? ಅದೇ ಅನ್ಕೊಂಡೆ, ಇಷ್ಟೊತ್ತಿಗೆಲ್ಲ ಅಡ್ಗೆ ಮನೇಲಿ ಇರೋರಲ್ಲ ನೀವು, ತೋಟದ ಕಡೆ ಎಲ್ಲರೂ ಹೋತಿದ್ರಲ್ಲ, ಅದ್ಕೆ ಅಲ್ಲೇ ಹೋಗಿದ್ ನಾನು. ನೀ ಅಂತದ್ ಕಣೆ, ಬೆಳ್ಗೆ ಬೆಳ್ಗೆನೆ ನಮ್ಮನೆ ಕಡೆ ಬಂದಿಯಪ್ಪ. ಎಂತದಿಲ್ಲ ಕಣ್ರಿ, ಅದೇ ನಿಮ್ಮನೆ ಜಾನುವಾರು ಅದ್ಯಲ್ಲ, ನಂಗೆ ಅಂತ ಮಲ್ಗಕ್ ಬಿಡದ ಅದು. ಮತ್ತೆಂತ ಮಾಡ್ತ್ ಕಣೆ, ಇವತ್ ಮಾತ್ರ ಬಿಟ್ಟು ಹೊಡೆದ್ ಬಂದಿದೆ ಕಣೆ. ಹೌದ್ ಕಣ್ರಿ, ಅದಕ್ಕೆ ಹೇಳಿ ಎಂತ ಬಂತು ಹೇಳಿ. ನಮ್ಮನೆ ಗುಂಡ ನನ್ನ ಅಂದಾಜು ಆಡಕ್ ಹೋದ ಸರ್ಗೋಲ್ ತೆಗ್ದಿಟ್ಟು ಹೋಗಿದ್ದಂತ ಕಾಣ್ತದೆ. ಅದ್ನೇ ನೋಡ್ಕೊಂಡು ಸೀದಾ ಒಳಗಡೆ ಬಂದಿರೋದು. ಏನ್ ತುಂಟಿನ ಜಾನುವಾರು ಮರ್ರ ಅದು. ಅದು ಒಳಗಡೆ ನುಗ್ಗಕ್ಕೂ ನಾ ಹೊರಗಡೆ ಬರಕು ಸಮ ಆತಿ ಇವತ್ತು. ಇಲ್ಲ ಅಂದಿದ್ರೆ ಅದೊಂದ್ ಕೆಂಪು ಗುಲಾಬಿ ಹೂ ಗಿಡ ನೆಟ್ಟಿದ್ನಲ್ರಿ, ನಮ್ಮ ಅಮ್ಮನ ಮನೆಯಿಂದ ತಂದಿದ್ ಕಣ್ರಿ. ಹೋದ್ ವರ್ಷನೇ ನೆಟ್ಟಿದ್ನ, ಒಂದು 2-3 ಕಡೆ ನೆಟ್ಟಿದೆ ಕಣ್ರಿ. 2 ಕಡೆನೂ ಹೋದ್ಸತಿ ನಿಮ್ಮನೆ ಜಾನುವಾರೇ ತಿಂದ್ಕು ಹೋತು. ಮತ್ತು ಹುಟ್ಲೇ ಇಲ್ಲ ಅಂತೀನಿ. ಇದೊಂದು ಹೆಂಗೋ ಹುಟ್ಕೊಂಡು ಫುಲ್ಲು ಹೂ ಆಗ್ಯದ್ ಗೊತ್ತಾ. ಅದ್ನೇ ನೋಡ್ಕೊ ಬಂದದ್ ನೋಡಿ. ಹೌದೇನೆ ಸರೋಜ, ಎಂತ ಬಾಯಿ ಹಾಕು ಹೋತೇನಲ್ಲ. ಅದ್ಕೊಂದು ಮರತಿ, ಎಲ್ಲೂ ಒಂದು ಹೂವಿನ ಗಿಡ ನೆಡಂಗಿಲ್ಲ ಕಣೆ, ಅದೇ ರೋಗ ನೋಡು. ಇಲ್ಲ ಕಣ್ರಿ, ಬಾಯಿ ಹಾಕಕ್ಕೆ ಹೋಗಿತ್ತಂತ ಅದೇ ಅನ್ನಲ್ಲ. ನಾ ಬರಕು ಅದ್ ಬಾಯಿ ಹಾಕಕ್ಕೂ ಸಮ ಆತು, ಅಂತೂ ಓಡ್ಸಿದ್ದಾತು. ಇಲ್ಲ ಅಂದ್ರೆ ಸಮ ಬೋಳ್ಸ್ಗೆ ಹೋತಿತ್ತಿವತ್ತು. ಹೌದೇನೆ, ಘನ ಕಾತ್ ಮರತಿ. ಅಲ್ಲ ನಿಮ್ಮನೆ ಗುಂಡನ್ ಕೈಗೆ ನಮ್ಮನೆ ತಮ್ಮಣಿ ಕೈಗೆ ಸರ್ಗೋಲ್ ಹಾಕಕ್ ಎಂತ ಆಗದೇನ ನೋಡು. ಹೌದ್ ಕಣ್ರಿ, ನಂಗೂ ಹೇಳಿ ಸಾಕಾಗ್ ಹೋಗ್ಯದೆ. ಇವಕ್ ಹೇಳೋದು ಒಂದೇ, ಸುಮ್ನಿರೋದು ಒಂದೇ. ತಮಣಿ ಅಂತ ತೋಟದ ಕಡೆ ಹೋಗ್ಯಾನೆ ನಾಲ. ಹಾ, ತೋಟದ ಕಡೆ ಹೋಗ್ಯಾನೆ. ಅವು ದುಡ್ಕು ಬರೋದೇ ನಾವು ತಿನ್ನದೀಗ. ಎಂತತ್ರಿ ಮರ್ರ? ಇನ್ನು ಎಂತ ಹೇಳದ್ ಕಣೆ, ಗಂಟೆ ನೋಡು 10:30 ಮೇಲಾತು. ಇದೆಂತ ಮಲ್ಗ ಟೈಮೇನೆ ಸರೋಜ? ಒಂದ್ ಆಗ್ಲಿಂದ ಕೂಗ್ತದೀನ್ ಕಣೆ, ಮುಚ್ಚ ಹೊದ್ಕೊಂಡ್ ಮಲ್ಕತಾ ಇದ್ದಾನೆ. ಪಾಪ ನಮ್ಮನೆ ಗೋಣ್ಸು ಬೆಳಗುನೆ ಕರ್ದು ಹೋದ್ ಕಣೆ. ತಮಣಿಯೇ, ಒಂದಾಸರು ಬಾರ ಮಗ್ನೆ ತೋಟದತ್ರ ಕಳೆನರು ಕೀಳಕಾತು ಅಂತ. ಈ ಹುಡ್ಗ ಹೋಗಕ್ಕ ಬಾಡ್ವೆ. ಸಾಲೆ ಇದ್ದಾಗಂತೂ ಯಾರು ಏನು ಹೇಳಲ್ಲ. ಈಗ ರಜೆ ಹೌದಾ, ಎಂತಾರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ರೆ ಆಗಲೇನೆ ಹಂಗ್ಯಾರೆ. ನಾಳೆ ಅಂತ ನಾವು ಹೊತ್ಕೊ ಹೋತೀವೇನೆ ಇದೆಲ್ಲ. ಇವಕ್ಕೆ ಅಲ್ಲೇನೆ ಮಾಡೋದು. ಇವತ್ತು ಸರಿ ಮಾಡಿ ಇಟ್ಕೊಂಡ್ರೆ ನಾಳೆ ಇವಕ್ಕೆ ಆಗೋದು. ಎಂತ ಮಾಡೋದು ಹೇಳು. ಥೋ ಮರ್ರ, ನಮ್ಮನೆ ಮಕ್ಕಳು ಅದೇ ಕಥೆನೆ. ಎಲ್ಲರ ಮನೆ ದೋಸೆ ತೂತೆ. ಸುಮ್ನಿರಿ, ಎಂತ ಹೇಳದು. ಅಷ್ಟೇ ಕಣೆ, ಎಂತ ಹೇಳದು. ಹೇಳ್ದೆ ಇದ್ರೆ ಆಗಲ್ಲಲ್ಲ, ಅದ್ಕಿ ಬುಡ್ಕು ಸಾಯೋದು. ಮತ್ತೆಂತ ಹೋಲಿ ಬಿಡು, ಅದನ್ನ ಮಾತಾಡ್ಕೂತ ಕೂತ್ಕೊಂಡ್ರೆ ಇಡೀ ದಿನ ಸಾಲಲ್ಲ. ನಿಂದೆಂತ ಕಾಪಿ ಗೀಪಿ ಆತೇನಲ್ಲ? ಹೌದ್ ಕಣ್ರಿ, ಇವತ್ ನಮ್ಮನೆ ಕಾಪಿ ಎಲ್ಲ ಆಗೋಗ್ಯದೆ. ಲಘುನ ಆತಿ ಇವತ್ತು. ಬರೇದ್ ಬಂದಿಯಾ? ಒಂದ್ 2 ಕಡ್ಬು ತಿನ್ಕೊ ಹೋಗು ಬಾರೆ. ಇಲ್ಲ ಕಣ್ರಿ ಅತ್ಗೆಯಮ್ಮ, ಈಗ ಬರಲ್ಲ. ಹೋತೀನತ್ಲಾಗೆ. ಮನೆ ಕಡೆ ಎಂಥದ್ದು ಕೆಲ್ಸ ಆಗಲ್ಲ.
ಕಾಫಿ ತಿಂಡಿ ಆಗಿದ್ದೊಂದೇ ಆ ಪಾತ್ರೆನೂ ತೊಳ್ದಾಗ್ಲ ಗೊತ್ತಾ. ನಾ ಹೋತೀನಿ. ಅದೇ ನಿಮ್ಮನೆ ಜಾನುವ ಸುದ್ದಿ ಒಂದ್ ಹೇಳಕ್ ಹೋಗಣ ಅಂತ ಬಂದೆ. ನೋಡ್ರಿ ಅತ್ಗೆ ಅಮ್ಮ, ಆ ಕಡೆ ಒಂದ್ ಬಿಟ್ಟು ಹೋಗಿಬಿಡಿ ಆತ. ಆ ಕಡೆ ಬಿಟ್ಟು ಹೊಡೆದ್ರೆ ಮತ್ ಸೀದಾ ನಮ್ಮನೆ ಕಡೆಗೆ ಬರೋದು. ಆ ಕಡೆ ಒಂದು ಬಿಟ್ಟು ಹೊಡಿಬೇಡಿ ಆತ. ಹ್ಞೂ ಆತ್ ಕಣೆ ಸರೋಜ. ಆದ್ರಿ ಅತ್ಗೆ ಅಮ್ಮ, ಬತ್ತೀನಿ ನಾನು. ನೋಡ್ತೇನೆ ಸಂಜೆ ಕಡೆಗೆ ಟೈಮ್ ಸಿಕ್ಕರೆ ಬತ್ತೀನಾತ. ಹ್ಞೂ ಆತ್ ಕಣೆ, ಹೋಬಾ. ಓಯ್ ಗನಕದೀರಾ? ಮತ್ತೆ ಈ ವಿಡಿಯೋ ಇಷ್ಟ ಆತಾ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆತಾ. ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಕಣ್ರಿ. ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ನೋಡಿ ಆತಾ. ಇದೇ ಥರ ವಿಡಿಯೋ ಬತ್ತೇ ಇರ್ತಾವಂತ. ವಿಡಿಯೋ ಶಾರ್ಟ್ಸು ಎಲ್ಲ ಬತ್ತೇ ಇರ್ತವೆ. ದಿನ ನೋಡಿ ಮಜಾ ಮಾಡಿ ಆತಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮರ್ರ. ಬತ್ತೀನಿ.